ಸೊ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಭರತ್ ಶೆಟ್ಟಿ ಮತ್ತೆ ಭರತ್ ಶೆಟ್ಟಿ ಅಜ್ಜಿ ಮತ್ತೆ ತಾಯಿ ಪ್ರತಿಯೊಬ್ಬರು 6:30 8:30 ತನಕ ಮ್ಯಾಕ್ಸ್ ಟು ಮ್ಯಾಕ್ಸ್ 8:30 ತನಕ ಹುಡುಕಿದ್ದಾರೆ. ಎಲ್ಲೂ ಸಿಕ್ಕಿಲ್ಲ ಅಂತ ಭಯ ಎದುರ್ಕೊಂಡು ಮನೆಯಿಂದ ಆಚೆ ಬಂದು ಎಲ್ಲ ಕಡೆ ಹುಡುಕ್ತಿದ್ರು. ಅಷ್ಟೇ ಎದುರ್ಕೊಂಡಿದ್ರು. ನೋಡಿದ್ರೆ ನಮ್ಮ ಪರ್ಷಿಯನ್ ಕ್ಯಾಟ್ ಇಲ್ಲೇ ಮನೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿತ್ತು ಗೈಸ್. ಒಳ್ಳೆ ಐಡೆನ್ಸಿ ಗೇಮ್ ಆಡ್ಸಿದೆ. ಸೊ ಹೇಗೆ ಅನ್ಸುತ್ತೆ ಅಕ್ಕ ಈ ತರ ಕ್ಯಾಟ್ ನಿಮ್ಮ ಮನೇಲಿ ಇರೋದಕ್ಕೆ? ಹೇಗನ್ಸಿದೆ ಅಕ್ಕ? ಬರುತ್ತಾರೆ ನೀವ್ ಹೇಳಿ ಹೇಗನ್ಸಿದೆ ಈ ತರ ಇಂಟೆಲಿಜೆಂಟ್ ಕ್ಯಾಟ್ ನಿಮ್ ಮನೇಲಿ ಇರೋದಕ್ಕೆ? ಹೇಗನ್ಸಿದೆ ಆಂಟಿ? ನಮ್ಗೆ ತುಂಬಾ ಇಷ್ಟ ಆಗಿತ್ತು. ಓಕೆ, ಆಂಟಿಗೆ ತುಂಬಾ ಇಷ್ಟ ಆಗಿತ್ತು. ಒಂದಂತೂ ನಿಜ ಗೈಸ್, ಭಾರಿ ಐಡೆನ್ ಸೀಕ್ಗೆ ಪ್ರೋ ಲೆವೆಲ್ ಅಂದ್ರೆ ನಮ್ಮ ಪರ್ಷಿಯನ್ ಕ್ಯಾಟ್ ಇದೆ. ಇದರ ಹೆಸರು ಬಂದು ಮಿಸ್ಟಿ ಅಂತ. ಹೇಳಿ ತಿರ್ಗಿ ಏನು ರೋಡ್ಗೆಲ್ಲ ಹೋಗಿದ್ದೆ, ಅಲ್ಲಿ ರೋಡ್ಗೆ ಹೋಗಿದ್ದೆ, ಈ ರೋಡ್ಗೆ ಹೋಗಿದ್ದೆ. ನೋಡಿದ್ರ ಗೈಸ್, ಈ ತರ ಒಂದು ಭಯದ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿತ್ತು ನಮ್ಮ ಬೆಕ್ಕು ಮಿಸ್ಟಿ ಅಂತ. ಒಳ್ಳೆ ಐಡೆನ್ಸಿ ಗೇಮ್ ಆಡ್ಬೇಕಂದ್ರೆ ಬೆಕ್ಕುಗಳ ಜೊತೆ ಆಡ್ಬೇಕು ಗೈಸ್. 2.5 hours ಇಂದ ಹುಡುಕಿದೀವಿ. ನಾನ್ ಟೆರಸ್ ಮೇಲೆಲ್ಲ ಹೋಗಿದ್ದೆ, ಎಲ್ಲಾ ಸಂದೀಪ್ ಬಂದು ಎಲ್ಲ ಹುಡುಕಿದೀವಿ, ಸಿಕ್ಕಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಎಲ್ಲಾರು ಹೊರಗಡೆ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ನೋಡಿದ್ರೆ ಮನೆಯಲ್ಲಿ ಹೊಸದಾಗಿ ಗೆಸ್ಟ್ ಎಂಟ್ರಿ ತರ ಹೊಸದಾಗಿ ಪುಟಕ್ಕಂತ ಬಂತು. ಒಳ್ಳೆ ಚಮಕ್ ಕೊಟ್ಟಿದೆ, ಇದೀ ಮನೆಗೆ ಚಮಕ್ ಕೊಟ್ಟಿದೆ ಗೈಸ್. ಸೊ ನೀವು ಥ್ಯಾಂಕ್ಸ್ ಟು ಸನವ್ ಅಂತ. ಸನವ್ ಬಂದ ತಕ್ಷಣ ಅದು ಆಚೆ ಬಂತು. ಸನವ್ ವಾಯ್ಸ್ ಗೆ ಆಚೆ ಬಂದಿರೋದು ಅದು ಏನೋ ದೇವ್ರ ಕೃಪೆ. ಎನಿವೇಸ್, ಇದೇ ಖುಷಿಗೆ 1K ಫಾಲೋವರ್ಸ್ ಆಗ್ಬಿಡ್ಲಿ ನಂಗೆ ಎಕ್ಸ್ಟ್ರಾ. ಸರಿ, ಎಷ್ಟು 1 billion ಫಾಲೋವರ್ಸ್ ಆಗ್ಬಿಡ್ಲಿ ಗೈಸ್. ಸ್ಟೇ ಟ್ಯೂನ್ ಫಾರ್ ಮೋರ್ ಕಂಟೆಂಟ್. ಬೈ ಬಾಯ್.